75 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಅಥವಾ ಇಬ್ಬರು ಹಿರಿಯ ನಾಗರಿಕರು ಮಾತ್ರ ವಾಸಿಸ್ತಾ ಇರೋ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಹೊಸದೊಂದು ಅನುಕೂಲ ಮಾಡಿಕೊಟ್ಟಿದೆ. ಇಂತಹ ಕುಟುಂಬಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಅನ್ನ ಸುವಿಧಾ ಯೋಜನೆ ಮುಖಾಂತರ ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಸೌಲಭ್ಯ ಒದಗಿಸಲಾಗ್ತಾ ಇದೆ. ಈ ಯೋಜನೆಯು ಹಿರಿಯರು ನ್ಯಾಯಬೆಲೆ ಅಂಗಡಿಗಳಿಗೆ ಓಡಾಡದೆ ಮನೆಯಲ್ಲೇ ಕುಳಿತು ಪಡಿತರ ಪಡೆಯುವಂತೆ ಮಾಡಲಿದ್ದು, ಹೆಚ್ಚಿನ ವಿವರ ಹೀಗಿದೆ. ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪ್ರಾರಂಭಿಸಿರುವ ಅನ್ನ ಸುವಿಧಾ ಯೋಜನೆ ನವೆಂಬರ್ 1ರಿಂದ ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ಬಂದಿದೆ. ಈ ಯೋಜನೆಯ ಅಡಿ 75 ವರ್ಷ ಮೇಲ್ಪಟ್ಟ ವಯಸ್ಸಿನ ಒಂಟಿ ಹಿರಿಯ ನಾಗರಿಕರು, ಅಂದ್ರೆ ಯಾರ ಮನೆಯಲ್ಲಿ ಕೇವಲ ಒಬ್ಬ ಅಥವಾ ಇಬ್ಬರು ಹಿರಿಯರಿರುತ್ತಾರೋ ಅಂಥವರ ಕುಟುಂಬಗಳಿಗೆ ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಸೌಲಭ್ಯ ಒದಗಿಸಲಾಗುತ್ತೆ. ಈ ಯೋಜನೆಯು ಹಿರಿಯರು ನ್ಯಾಯಬೆಲೆ ಅಂಗಡಿಗಳಿಗೆ ಓಡಾಡದೆ ಮನೆಯಲ್ಲೇ ಕುಳಿತು ಪಡಿತರ ಪಡೆಯುವಂತೆ ಮಾಡುತ್ತೆ. ಯೋಜನೆಯು ಅನ್ನ ಸುವಿಧಾ ಮಾಡ್ಯೂಲ್ ಮೂಲಕ ಕಾರ್ಯನಿರ್ವಹಿಸುತ್ತೆ. ಅರ್ಹ ಫಲಾನುಭವಿಗಳು ಕೆಲವು ಮಾನದಂಡಗಳನ್ನು ಪೂರೈಸಬೇಕು. ಕುಟುಂಬದಲ್ಲಿ ಕೇವಲ 75 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಅಥವಾ ಇಬ್ಬರು ಹಿರಿಯ ನಾಗರಿಕರು ಮಾತ್ರ ಇರಬೇಕು. ರೇಷನ್ ಕಾರ್ಡ್ ಹೊಂದಿರಬೇಕು. ಪ್ರಾಧಾನ್ಯತೆ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್. ಯಾವುದೇ ಯುವ ಸದಸ್ಯರು ಮನೆಯಲ್ಲಿ ವಾಸಿಸುತ್ತಿರಬಾರದು. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಯೋಜನೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಾರಿಯಲ್ಲಿದೆ. ನೋಂದಣಿಯ ಪ್ರಕ್ರಿಯೆ ನೋಡುವುದಾದ್ರೆ SMS ಮೂಲಕ ಸುಲಭ ನೋಂದಣಿ. ಪ್ರತಿ ತಿಂಗಳು 30 ಅಥವಾ 31ನೇ ತಾರೀಕಿನಂದು ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ SMS ಕಳುಹಿಸಲಾಗುತ್ತೆ. ಈ SMS ನಲ್ಲಿ ನೋಂದಣಿ ಮಾಡಿಕೊಳ್ಳಲು ಸೂಚನೆಗಳು ಮತ್ತು ಲಿಂಕ್ ಇರುತ್ತೆ. ಅರ್ಹರು ತಿಂಗಳ 1ರಿಂದ 5ನೇ ತಾರೀಕಿನ ಒಳಗೆ ತಮ್ಮ ಸ್ಥಳೀಯ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿ ಸಮಯದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮೊಬೈಲ್ ಸಂಖ್ಯೆಯನ್ನ ಪರಿಶೀಲಿಸಲಾಗುತ್ತೆ. ರೇಷನ್ ಡೆಲಿವರಿ ವೇಳಾಪಟ್ಟಿ 6ರಿಂದ 15ರ ಒಳಗೆ ಮನೆ ಬಾಗಿಲಿಗೆ ನೋಂದಣಿ ಪೂರ್ಣಗೊಂಡ ನಂತರ 6ರಿಂದ 15 ತಾರೀಕಿನ ಒಳಗೆ ಸಂಬಂಧಿತ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿ ಮನೆ ಬಾಗಿಲಿಗೆ ರೇಷನ್ ಅನ್ನ ತಲುಪಿಸುತ್ತಾರೆ. ಪಡಿತರದಲ್ಲಿ ಅಕ್ಕಿ, ಗೋಧಿ, ರಾಗಿ, ಸಕ್ಕರೆ ಸೇರಿಕೊಂಡಿದೆ. ಡೆಲಿವರಿ ಸಮಯದಲ್ಲಿ ಫಲಾನುಭವಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅನ್ನು ತೋರಿಸಿ OTP ಮೂಲಕ ಪರಿಶೀಲನೆ ಮಾಡಿಕೊಳ್ಳಬೇಕು. ಯೋಜನೆಯು ಹಿರಿಯರ ದೈಹಿಕ ಆಯಾಸವನ್ನ ಕಡಿಮೆ ಮಾಡುತ್ತೆ. ಸರ್ಕಾರಿ ಸೌಲಭ್ಯಗಳನ್ನ ಮನೆಯವರೆಗೂ ತಲುಪಿಸುತ್ತೆ. ಯಾವುದೇ ತೊಂದರೆ ಇದ್ದಲ್ಲಿ ಸ್ಥಳೀಯ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆಯ ಸಹಾಯವಾಣಿ 1967ಗೆ ಸಂಪರ್ಕಿಸಬಹುದು. ಆನ್ಲೈನ್ ನೋಂದಣಿ ಮತ್ತು ಸ್ಥಿತಿ ಪರಿಶೀಲನೆ ಅರ್ಹರು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ahar.kr.nic.in ಗೆ ಭೇಟಿ ನೀಡಿ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದು. ಇದಲ್ಲದೆ ಅನ್ನ ಸುವಿಧಾ ಯೋಜನೆ ಅಪ್ಲಿಕೇಶನ್ ಮೂಲಕವೂ ನೋಂದಣಿ ಮತ್ತು ಸ್ಥಿತಿ ಪರಿಶೀಲಿಸಬಹುದು. SMS ಮೂಲಕ ಬರುವ ಲಿಂಕ್ ಕ್ಲಿಕ್ ಮಾಡಿ ನೋಂದಣಿ ಪೂರ್ಣಗೊಳಿಸಬಹುದು. ಅನ್ನ ಸುವಿಧಾ ಯೋಜನೆಯು ಹಿರಿಯ ನಾಗರಿಕರ ಜೀವನವನ್ನ ಸುಲಭಗೊಳಿಸುವ ಮಹತ್ವದ ಹೆಜ್ಜೆಯಾಗಿದೆ. ಮನೆ ಬಾಗಿಲಿಗೆ ರೇಷನ್ ಡೆಲಿವರಿ ಮೂಲಕ ಸರ್ಕಾರ ಹಿರಿಯರ ಆರೋಗ್ಯ, ಸುರಕ್ಷತೆ ಮತ್ತು ಆತ್ಮವಿಶ್ವಾಸವನ್ನ ಖಾತ್ರಿಪಡಿಸುತ್ತೆ. ಅರ್ಹ ಫಲಾನುಭವಿಗಳು ತಪ್ಪದೇ ನೋಂದಣಿ ಮಾಡಿಕೊಂಡು ಈ ಸೌಲಭ್ಯವನ್ನ ಪಡೆಯಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.